ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ಬನ್ನಿ ಇವತ್ತು ಸ್ಯಾರಿ ಕುಚ್ಚಾಕೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ನೋಡಿ, ನಾನು ಇವತ್ತು ಈ ಸ್ಯಾರಿಗೆ ಕುಚ್ಚನ್ನ ಹಾಕ್ತಾಯಿದ್ದೀನಿ. ನೋಡಿ, ಇದೇ ಡಿಸೈನ್ ನಾನು ಹಾಕ್ತಾ ಇರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇದು ಫುಲ್ಲು ಪಿಂಕ್ ಇದೆ ಫ್ರೆಂಡ್ಸ್. ಸ್ಯಾರಿ ಫುಲ್ಲು ಪಿಂಕ್ ಇದೆ. ಇದಕ್ಕೆ ಪಿಂಕಿಗೆ ಗೋಲ್ಡನ್ ಕಲರ್, ನೋಡಿ ಇದು ಗೋಲ್ಡನ್ ಕಲರು. ಅದೇ ಕಲರಲ್ಲಿ ನಾನು ಸ್ಯಾರಿ ಕುಚ್ಚನ್ನ ಹಾಕ್ತಾಯಿದ್ದೀನಿ. ಇವಾಗ ಈ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನು ಅಂತ. ನೋಡಿ, ಚೆನ್ನಾಗಿ ಬಂದಿದೆ ಅಂತ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ನಾವು 6 ದಾರನ ರೆಡಿ ಮಾಡಿ ಇಟ್ಕೊಂಡು ಫಸ್ಟು ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನ್ ಎಲ್ಲ ಮರ್ತುಬಿಡಿ, ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಫಸ್ಟು ನಾವು 4 ಚೈನ್ ಹಾಕಬೇಕು, ಚೈನ್ ಸ್ಟಿಚ್ ಹಾಕಬೇಕು. 4 ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಬೇಕು. ನೋಡಿ, ಈ ಥರ ಲಾಕನ್ನು ಮಾಡಿ ಇನ್ನೊಂದು ಕೂಡ ಲಾಕನ್ನು ಮಾಡ್ಕೊಬೇಕು. ಲಾಕನ್ನು ಮಾಡಬೇಕು. ಮೀಡಿಯಮ್ ಸೈಜು ಬೀಡ್ಸ್ ಇದನ್ನು ತಗೊಂಬಿಟ್ಟು ಥ್ರೆಡ್ನ ಈ ಥರ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿಕೊಂಡು ದಾರಕ್ಕೆ ಹಾಕ್ಕೊಂಡು ಇವಾಗ ಹಿಂಗೆ ಹಾಕ್ಕೊಂಡು ದಾರನ ಬೀಡ್ಸ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಸ್ಯಾರಿಗೆ ಒಂದು ಲಾಕ್ ಹಾಕ್ಕೊಬೇಕು. ಸ್ಯಾರಿಗೆ ಒಂದು ಲಾಕ್ ಹಾಕ್ಕೊಂಡು ಇವಾಗ 4 ಚೈನ್ ಸ್ಟಿಚ್ ಹಾಕ್ಕೊಬೇಕು. 2 3 4 ಚೈನ್ ಸ್ಟಿಚ್ ಹಾಕ್ಕೊಂಡು ನೋಡಿ ಸ್ಯಾರಿ ಇವಾಗ ಈ ಥರ ಸ್ಟ್ರೈಟಾಗಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಉಲ್ಟಾ ಮಾಡಿಕೊಂಡು ಇದೇನು ಬೀಡ್ಸ್ ಇದೆ ಅದ್ರ ಮೇಲೆ ಈ 4 ಹಾಕಿರೋ ಸ್ಟಿಚ್ ಬರಬೇಕು. ಬಂದಮೇಲೆ ಈ ಥರ ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಉಲ್ಟಾ ಮಾಡಿಕೊಂಡು ಅದೇ ಸ್ಟ್ರೈಟಾಗಿ ಮಾಡ್ಕೊಬೇಕು. ಸ್ಟ್ರೈಟಾಗಿ ಮಾಡಿಕೊಂಡು ಇವಾಗ 2 ಚೈನ್ ಹಾಕ್ಕೊಬೇಕು. 1 2 ಚೈನ್ ಹಾಕ್ಕೊಂಡು ದಾರೆ ಮೇಲೆ ಒಂದು ಸರ್ತಿ ಸುತ್ತಿ ಈ 4 ಚೈನ್ ಗ್ಯಾಪ್ ಏನಿರುತ್ತೆ ಅದ್ರ ಒಳಗಡೆ ನೋಡಿ ಈ ಥರ ಹೋಗಿ ದಾರನ ತಂದು ಎರಡಕ್ಕೊಂದು ಮಾಡಬೇಕು. ಮತ್ತು ಸೂದಿ ಮೇಲೆ ದಾರ ಸುತ್ಕೊಬೇಕು. ಚೈನ್ ಒಳಗೋಗ್ಬೇಕು, ದಾರ ತರಬೇಕು, ಮತ್ತು ಎರಡಕ್ಕೊಂದು ಮತ್ತು ದಾರದ ಮೇಲೆ ಸೂದಿ ತಂದು ಎರಡು ಚೈನ್ಗೊಂದು ಮತ್ತು ಸೇಮ್ ಪ್ರಾಸೆಸ್ ಈ ಥರ 8 ಕಂಬನ ಹಾಕೊಬೇಕಾಗುತ್ತೆ. ಇವಾಗ ನಾನು 5 ಹಾಕಿದ್ದೀನಿ. 6 7 8 ಹಾಕ್ಕೊಂಡು 8 ಇದಾದ್ಮೇಲೆ 8 ಕಂಬ ಹಾಕ್ಮೇಲೆ ಒಂದು ಬೀಡ್ಸ್ ತಗೊಬೇಕು. ಬೀಡ್ಸ್ ತಗೊಂಡು ದಾರನ ಫಸ್ಟು ಬೀಡ್ಸ್ ಸೂದಿಗೆ ಎಸ್ಕೊಂಡು ಆಮೇಲೆ ದಾರ ಹಾಕ್ಕೊಂಡು ಈ ಥರ ಬೀಡ್ಸ್ ಒಳಗಡೆ ಎಳ್ಕೊಂಡು ಟೈಟಾಗಿ ಮಾಡಿಕೊಂಡು ಇವಾಗ ಬೀಡ್ಸ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಒಂದು ಲಾಕ್ ಮಾಡ್ಕೊಬೇಕು.
ಈ ಥರ ಲಾಕ್ ಮಾಡಿಕೊಂಡು ಇವಾಗ ಸೇಮ್ ಪ್ರಾಸೆಸ್ಸು 4 ಚೈನ್ 1 2 3 4 ಮಾಡಿಕೊಂಡು ಬಟ್ಟೆನ ತಿರ್ಸಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ಈ ನಾವೇನು ಇದು ಕ್ರೋಶ ಹಾಕಿರ್ತೀವಿ ಅದು ತುದೀಲಿ ಹೋಗ್ಬಿಟ್ಟು ಆ ಬೀಡ್ಸ್ ಮೇಲೆ 4 ಚೈನ್ ಸ್ಟಿಚ್ ಬರಬೇಕು. ಆ ಥರ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಬಟ್ಟೆನ ಸುತ್ಕೊಂಡು ಮತ್ತೆ 2 ಚೈನ್ ಮತ್ತೆ ಸೂದಿ ಮೇಲೆ ದಾರ ತಿರ್ಸ್ಕೊಂಡು ಈ 4 ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಲೂಪ್ನ ತಗೊಂಬರಬೇಕು. ಅರ್ಥ ಆಗ್ತೈತೆ ಅಂದ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಎರಡಕ್ಕೊಂದು ನೋಡಿ, ಮತ್ತೆ ಸೂದಿ ಮೇಲೆ ದಾರ ಲೂಪ್ ಒಳಗಡೆ ಹೋಗಿ ದಾರ ತರಬೇಕು. ಎರಡಕ್ಕೊಂದು ಸೇಮ್ ಪ್ರಾಸೆಸ್ ಅದೇ ಥರ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. Five, 6, 7, 8. ಆದಮೇಲೆ ದಾರ ಸ್ವಲ್ಪ ಎಳ್ಕೊಬೇಕು. ಒಂದು ಬೀಡನ್ನ ಹಾಕ್ಕೊಬೇಕು. ಬೀಡನ್ನ ಹಾಕ್ಕೊಂಡು ಇವಾಗ ಆ ಬೀಡ್ ಒಳಗಡೆ ಈ ಥರ ಹೋಗಿ ಬೀಡನ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಅದು ಬಟ್ಟೆ ಮೇಲೆ ತಂದು ನೋಡಿ ಈ ಥರ ಲೂಸು ಮಾಡ್ಕೊಬಾರ್ದು. ಆವಾಗ ಆರ್ಚ್ ಚೆನ್ನಾಗಿ ಬರೋಲ್ಲ. ಈ ಥರ ಲೂಸ್ ಮಾಡಿಕೊಂಡ್ರೆ ಮತ್ತು ಟೈಟಾಗಿ ಕೂಡ ಮಾಡ್ಕೊಬಾರ್ದು. ಈ ಥರ ಸೊಕ್ಕು ಬಂದುಬಿಡುತ್ತೆ ಸ್ಯಾರಿ. ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಕ್ಲೀನಾಗಿ ಲಾಕ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಥರ ಲಾಕ್ ಮಾಡ್ಕೊಬೇಕು. ಮತ್ತು 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ಬಟ್ಟೆ ಮತ್ತೆ ರಿವರ್ಸ್ ಮಾಡ್ಕೊಬೇಕು. ಬಟ್ಟೆ ಉಲ್ಟಾ ಮಾಡಿಕೊಂಡು ಈ ಆರ್ಚ್ ತುದಿಗೆ ಈ ಥರ ಹೋಗಿ ಲಾಕ್ ಅಂತಂದು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಉಲ್ಟಾ ಮಾಡಿಕೊಂಡು 2 ಚೈನ್ ಮತ್ತು ಸೂದಿ ಮೇಲೆ ದಾರ ತಿರ್ಸ್ಕೊಂಡು ಈ 4 ಚೈನ್ ಏನು ಹಾಕಿರ್ತೀವಿ ಅದ್ರ ಒಳಗಡೆ ಹೋಗಿ ದಾರನ ತಂದು ಎರಡಕ್ಕೊಂದು ಮಾಡಬೇಕು. ಸೇಮ್ ಪ್ರಾಸೆಸ್ ಸೂಜಿ ಮೇಲೆ ದಾರ ತರಬೇಕು. ಇದು ಒಂದು ಅವರಲ್ಲಿ ಹಾಕ್ಬೋದು ಫ್ರೆಂಡ್ಸ್. ನಿಮಗೆ ಬೇರೆ ಯಾವುದಾನ ಡಿಸೈನ್ ಬೇಕು ಅಂದ್ರೂ ನಾನು ಕೇಳಿದ್ರೆ ನೀವು ಈ ಥರ ನಂಗೆ ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದ್ರೆ ನಾನು ಅದೇ ಥರ ಡಿಸೈನ್ನ ನಿಮಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಕಲಿಯೋರು ಇಂಟ್ರೆಸ್ಟ್ ಇದ್ದರೆ ಕಲ್ತ್ಕೊಳ್ಳಿ. ಇಲ್ಲ ನಮಗೆ ಕ್ಲಾಸ್ ತೆಗೀರಿ, ಏನೇನು ಬೇಕು, ಯಾವ ಥರ ಕಲಿಬೇಕು ಅನ್ನೋ ಕ್ಲಾಸ್ ಬೇಕು ಅಂತಂದ್ರೂ ಕೇಳಿ, ನಾನು ಅದನ್ನು ಕೂಡ ಮಾಡ್ತೀನಿ. ಓಕೆ, 8 ಆಯಿತು. ಇವಾಗ ಸೇಮ್ ಪ್ರಾಸೆಸ್ ದಾರನ ತಗೊಬೇಕು. ಒಂದು ಬೀಡನ್ನ ಎಕ್ಸ್ಕೊಂಡು ದಾರನ ಬೀಡ್ಸ್ ಒಳಗಡೆ ಎಕ್ಸ್ಕೊಬೇಕು. ನೋಡಿ ಈ ಥರ ಇರುತ್ತೆ. ಹಾಕಿ ಲೂಫಲ್ಲಿ ಎಳೆದ್ರೆ ಈ ಥರ ಬರುತ್ತೆ. ಮತ್ತು ಲಾಕ್ ಮತ್ತು ಸೇಮ್ ಪ್ರಾಸೆಸ್ ಅದು ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮತ್ತು 4 ಚೈನ್ ಮತ್ತು ಬಟ್ಟೆ ರಿವರ್ಸ್ ಮತ್ತು ಲೂಪ್ ಒಳಗಡೆ ಹೋಗಿ ಮತ್ತೆ ತಂದು ಮತ್ತೆ ಲಾಕ್ ಮತ್ತು ಬಟ್ಟೆ ರಿವರ್ಸ್ ಮತ್ತು 2 ಚೈನ್ ಮತ್ತು ಸೂದಿ ಮೇಲೆ ದಾರ ಸುತ್ತಕೊಂಡು ಅದ್ರ ಒಳಗಡೆ ಹೋಗಿ ಎರಡಕ್ಕೊಂದು
ಮತ್ತು ಸೂದಿ ಮೇಲೆ ದಾರ ತಿರ್ಸ್ಕೊಬೇಕು, ಎಲುಬು ಒಳಗಡೆ ಹೋಗಬೇಕು, ದಾರ ತರಬೇಕು, ಮತ್ತು ಎಳ್ಳು ಮತ್ತು ಒಳ್ಳು ಸೇಮ್ ಪ್ರಾಸೆಸ್. ಈ ಥರ ಮಾಡ್ಕೊಂಡು ಹೋದರೆ ಫೋರ್ 5 6 7 8. ಹಿಂಗಾದ್ಮೇಲೆ ಸೇಮ್ ಪ್ರಾಸೆಸ್ ದಾರ ತೆಗಿಬೇಕು. ಮತ್ತು ಸೇಮ್ ಬಟ್ಟೆಗೆ ಎಲ್ಲಿ ಆಗುತ್ತೋ ಅಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ 3 4 ಮತ್ತು ಬಟ್ಟೆನ ಉಲ್ಟಾ ಮತ್ತು ಆರ್ಚ್ ತುದಿಲಿ ಒಂದು ಚೈನ್ ತರಬೇಕು. ಮತ್ತು ಇವೆರಡನ್ನೂ ಲಾಕ್ ಮಾಡಬೇಕು. ಮತ್ತು ಬಟ್ಟೆನ ತಿರ್ಸ್ಕೊಬೇಕು. ಮತ್ತು 2 ಚೈನ್ ಮತ್ತು 2 ಚೈನ್ ಆದಮೇಲೆ ಬಟ್ಟೆ ಮೇಲೆ ದಾರದ ಮೇಲೆ ಸೂದಿ ತಿರ್ಸ್ಕೊಂಡು ಎರಡಕ್ಕೊಂದು ಎರಡಕ್ಕೊಂದು 1 2 3 4 5 6 7 8. ಓಕೆ ಫ್ರೆಂಡ್ಸ್, ನೋಡಿ ನಾನು 5ಗೆ 1 2 3 4 5 5ಗೆ ಒಂದು ಕುಚ್ಚು ಹಾಕೋಕ್ಕೆ ಬಿಟ್ಟಿದ್ದೀನಿ. ನಿಮಗೆ 3 ಬೇಕಂದರೆ 3, 2 ಬೇಕಂದರೆ 2 ಈ ಥರ ಬಿಟ್ಕೊಳ್ಳಿ. ನಾನು ಮತ್ತೆ ನೋಡಿ 5 ಹಾಕಿದ್ದೀನಿ. ನೋಡಿ ಇಲ್ಲಿ ಕುಚ್ಚು ಹಾಕೋಕ್ಕೆ ಬಿಟ್ಟಿದ್ದೀನಿ. ಇವಾಗ 1 2 3 4 5 ಆಯಿತು. ಇವಾಗ ಈ ಆರ್ಚನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಟೈಟಾಗಿರ್ಬೇಕಲ್ವ ಆರ್ಚು. ಇನ್ನೊಂದು ಲಾಕ್. ಇವಾಗ 1 2 3 4 ಆದಮೇಲೆ ಮತ್ತೆ ಒಂದು ಆರ್ಚ್ ಹಾಕಿ ಇನ್ನೊಂದು ಲಾಕ್ ಬೇಕಂದರೆ ಹಾಕ್ಕೊಬೋದು. ಇನ್ನೊಂದು ಲಾಕ್ ಬೇಕಂದ್ರೂ ಹಾಕ್ಕೊಬೋದು. ಇವಾಗ ಸೇಮ್ ಪ್ರಾಸೆಸ್. ಬೀಡ್ಸ್ ದಾರ ತೆಗಿಬೇಕು. ಬೀಡ್ಸ್ ಒಂದು ಎಕ್ಸ್ಕೊಬೇಕಾಗುತ್ತೆ. ಎಕ್ಸ್ಕೊಂಡು ಸೇಮ್ ಪ್ರಾಸೆಸ್ ಬೀಡ್ಸ್ನ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲಿಗೆ ತಗೊಂಡು ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಮೇಲೆ ಸೇಮ್ ಪ್ರಾಸೆಸ್ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಸಾರಿ ಫ್ರೆಂಡ್ಸ್, 4 ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಬೇಕು. ಬಟ್ಟೆನ ಉಲ್ಟಾ ಮಾಡಿಕೊಂಡು ಇಲ್ಲಿ 2 ಲಾಕ್ ಹಾಕಿರ್ತೀವಿ. ಅದರಲ್ಲಿ ಫಸ್ಟ್ 1 ಲಾಕ್
ಒಳಗಡೆ ಹೋಗಿ ದಾರ ತಂದು ಮತ್ತು ಅದೇ ಪ್ರಾಸೆಸ್ ಲಾಕ್ ಮತ್ತು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ 2 ಚೈನ್ ಸೇಮ್ ಪ್ರಾಸೆಸ್ ದಾರ ಸೂದಿ ಮೇಲೆ ದಾರ ಸುತ್ಕೊಳ್ಬೇಕು ಲೂಪ್ ಒಳಗಡೆ ದಾರ ತಂದು ಎರಡಕ್ಕೊಂದು ಓಕೆ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ ಡಿಸೈನ್ ಹೆಂಗೆ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಹಾಕಿ ಆಯಿತು. ಇವಾಗ ಈ ಥರ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ಗಿಣಿ ಥರ ಬಂದಿದೆ ಫ್ರೆಂಡ್ಸ್. ನಿಮ್ಗೆ ಕಾಣಿಸ್ತೈತೋ ಇಲ್ಲೋ ಗೊತ್ತಿಲ್ಲ, ನೋಡೋಕ್ಕಂತೂ ಸೂಪರಾಗಿದೆ. ಇದು 300 ಆ್ಯಂಡ್ 350ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.